ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಹೊಸ ಒಂದು ವೀಡಿಯೋಗೆ ಎಲ್ಲರನ್ನೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಗೋವಾದಲ್ಲಿ ಒಂದು ನೈಟ್ ರೈಡ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಅದರ ಒಂದು ವಿಶೇಷಗಳನ್ನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ನೈಟ್ ಲೈಫ್ ಜರ್ನಿಗಳು ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ಜರ್ನಿ ಆಗಿದೆ ನೋಡೋಣ ಅಂತ ಹೇಳೋಣ. ಒನ್ ಆಫ್ ದಿ ಓಲ್ಡೆಸ್ಟ್ ರೆಸ್ಟೋರೆಂಟ್ ಇನ್ ಗೋವಾ. ಈ ಓವರ್ಟೇಕ್ ಮಾಡ್ಕೊಂಡು ಹೋಗೋ ಟೂ ವೀಲರ್ ಇಟ್ಕೊಂಡು ನೀನೇನೋ ಒಂದು ಕಾರ್ ಥರ ಹೋಗ್ತೀನಿ. ಅವನಲ್ಲಿ ಹೋಗ್ತಾ ಇದ್ರೆ ನಾನೇನೋ ಮಾಡಲಿ ಹಳ್ಳದಲ್ಲೆಲ್ಲ ನೀನು ಇಲ್ಲಿ ನಾನು ತೋರಿಸ್ಕೊಡ್ಲ ಜಾಗ. ನೀನು ಬೇಡ, ನೀನು ಮಾಡೋದು ಬೇಡ, ನಾವು ಹೋಗೋದು ಬೇಡ, ಹಾಂ ಸಾಯೋದು ಬೇಡ. ಮತ್ತು ಸಾಯೋದೇ ಇಲ್ಲ ನಾನು ಹೋದರೆ ಅದೇ ಇರೋದಲ್ಲ. ಒಂದು ಇನ್ನೋವಾಗಲ್ಲ, ಒಂದು ಬಸ್ಸಿಗೆ ಹೋಗೋ ಜಾಗ ಇದೆ ಅಲ್ಲಿ. ಪಾರ್ಕಿಂಗ್ ಇದ್ದಾರೆ. ಹಾಗೆ ಹಾಂ ಓಕೆ. ಏಯ್ ಯಾವುದೋ ಬೇರೆ ಇದೆಯಲ್ಲ. ನಾನು ಅದೇ ಸರ್ವೀಸ್ ಮುಂದೆ ಬೋರ್ಡ್ ಕಾಣಿಸಿದೆ ನೋಡು. ಸ್ಟ್ರೈಟ್ ಹೋಗು, ಲೆಫ್ಟಲ್ಲೇ ಇಟ್ಕೋ ಗಾಡಿ. ಕರ್ಲೀಸ್ ಗೆಸ್ಟ್ ಹೌಸ್ ಆನ್ ಲೆಫ್ಟ್. ಇಟ್ಟು ಬೀಚ್ ಕರ್ಲೀಸು ರೈಟ್ ಇತ್ತು. ಎಲ್ಲಿ ಬೀಚ್ ಕರ್ಲೀಸ್ ರೈಟ್ ಇತ್ತು. ಸೋರ್ ಯಾ ಅರಿ ಸೋರ್ ಯಾ ಯೂಟ ನಡಿಗಿತ್ತು ಅಂತ ನೀನು. ಅಪ್ಪ ಇರೋಪ್ಪ ಸ್ವಾಮಿ, ನಾನು ನಿನ್ನ ಥರ ಪ್ರೋ ಡ್ರೈವರ್ ಅಲ್ಲ, ಅದಕ್ಕೆ ಡ್ರೈವ್ ಮಾಡೋ ಅಂತ ಹೇಳಿದ್ದು ನಾನು ನಿಮಗೆ. ಆದರೂ ನೀನೇ ನಿನ್ನ ಪ್ರೋ ಮಾಡೋದಲ್ವೇನೋ. ಪ್ರೋ ಮಾಡಿದ್ದೀನಿ ಅದು ಬೇರೆ. ನಿನ್ನ ಪ್ರೋ ಮಾಡೋದಿದೆಯಲ್ಲ ಅದು ಲೈಫ್. ಪ್ರೋ ಆಗೋದೇ ಬೇಡ ನಾನು. ಬೇಕಲ್ಲ ಇಲ್ಲಿ ನೋಡಿ, ಇಲ್ಲಿ ಪ್ರೋ. ಪ್ರೋನು ಬೇಡ, ಪ್ರೋನು ಬೇಡ. ಅದು ಆಲ್ರೆಡಿ ಆಕ್ಸಿಡೆಂಟ್ ಆಗಿ ನಿಂತಿದ್ದೆ, ಅದಕ್ಕೆ ಬಿಟ್ಬಿಡು. ವ್ಯಾಗನಾರು ಕವರ್ ಹಾಕ್ಕೊಂಡೇ ಬಂದನು ಹಿಂದೆ ಡೋರ್ನ. ಲೆಫ್ಟ್ ತಗೋ. ಈ ಲೆಫ್ಟ್ ಇಲ್ಲ, ಗಾಡಿ ಬಿಡಲ್ಲ ನಾವು. ಹೋಗಲಿ ಕರ್ಲಿಸ್ ಕಟ್ಟಿದ್ದಾನೆ ರೆಸ್ಟೋರೆಂಟು. ಈಗ ಗಾಡಿ ಜಾಗ ಚಲೋರು ಬರ್ತಾರೋ ನಾ ಗಂಡಗಿರಿ ಕೊಡ್ತಾರೆ. ಮೇಲೆ ಏನು ಕಾಣಿಸ್ತಾ ಇಲ್ಲ ನನಗೆ. ಹೌದು, ರೈಟ್ ಲೈಕ್ ಲೆಫ್ಟ್ ಮಾರ್ರೆ ಪಟೆ. आगे से जा रहे पटे आइसक्रीम पट्टी गड्डी देख रहे थे. गरी पार्किंग डाल ಅಲ್ಲಿ ಮುಂದೆ ಇರೋದು ನಡ್ಕೊಂಡು ಹೋಗೋಣ. ಪಾರ್ಕಿಂಗ್ ಇದೆಯಾ? ಖುಷಿ ಆಗತ್ತಲ್ಲ. ಏನಕ್ಕೆ? ಸ್ಟೂಡೆಂಟ್ ಕಾಲ್ ಮಾಡಿದ್ರೆ ನನ್ನ ಕೆಲಸ ಸಿಗ್ತಿದ್ದು, ನಾನು ಹೋಗ್ತಾ ಇದ್ದೀನಿ, ಈ ಥರ ರನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಸರಿ, ಫೋನ್ ತಗೊಂತ್ಯಾ? ಏನೋ ಕೊಡಿ ನಡಿ. ಹೋಟೆಲ್ ನನ್ನ ಮಕ್ಕಳಿಗೆ ಫಸ್ಟ್ ಹೋಟ್ ಇದೆ. ನನ್ನ ಗಾಯ್ಸ್, ಕರ್ಲೀಸ್ ರೆಸ್ಟೋರೆಂಟಿಗೆ ಬಂದ್ರಿ. ಇದೊಂಥರ ಪ್ರೈವೇಟ್ ರೆಸ್ಟೋರೆಂಟು, ಒಂದು ಬೀಚ್ ಮುಂದೆನೇ ಇರೋವಂಥ ರೆಸ್ಟೋರೆಂಟು. ಇಲ್ಲಿಗೆ ನೈಟ್ ಟೈಮ್ ಬಂದಿದ್ದೀವಿ. ಇಲ್ಲಿ ತುಂಬ ಅದ್ಭುತವಾಗಿರುತ್ತೆ ಅಂತ ಹೇಳಿದ್ರು. ರಿವ್ಯೂಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಬಂದರೆ ತುಂಬ ಕತ್ಲು. ಅಲ್ಲಿ ಹೋಗೋಂಥ ದಾರಿ, ಗಾಡಿ ಪಾರ್ಕ್ ಮಾಡಿ ನಡ್ಕೊಂಬಂದ್ರಿ. ನನಗೆ ಬೀಚೆಲ್ಲ ಇಲ್ಲಿಂದ ಕಾಣಿಸ್ತಿದೆ, ಬಟ್ ವೀಡಿಯೋದಲ್ಲಿ ಕಾಣಿಸುತ್ತಾ ಇಲ್ಲ ಅನ್ನೋದು ಡೌಟು. ಅಲ್ಲಿ ಕಾಣಿಸ್ತಿದೆ. ಇಲ್ಲಿ ಹೋಗೋ ದಾರಿ ಕೂಡ ಒಂಥರ ಅಡ್ವೆಂಚರ್ ಆಗಿದೆ. ಹೋಗ್ತಿದ್ದೀವಿ ನಿಮ್ಮನ್ನು ಕರ್ಕೊಂಡು ಟಾರ್ಚ್ ಹಾಕ್ಕೊಂಡು. ಲೆಟ್ಸ್ ಸಿ ವಾಟ್ ಈಸ್ ಕರ್ಲೀಸ್. ಒನ್ ಆಫ್ ದಿ ಓಲ್ಡೆಸ್ಟ್ ಗೋವನ್ ರೆಸ್ಟೋರೆಂಟ್ ಅಂತ ಹೇಳ್ತಾರೆ. ಕರ್ಲೀಸ್ ಆನ್ ದ ರೈಟ್ ಅಂತ ಹೇಳ್ತಿದ್ದಾರೆ. ಅಲ್ಲೊಂದು ಬೋರ್ಡ್ ಕಾಣಿಸ್ತಾ ಇದೆ. ನೀನು ಟಾರ್ಚ್ ಹಾಕ್ಬೇಕಪ್ಪ ಅಲ್ಲಿಗೆಲ್ಲ ನಾನು ಹೇಳಿದಾಗ. ಕೆಳಗಡೆಯಿಂದ ವಿ ಫೌಂಡ್ ಸಮ್ ಸ್ಟೆಪ್ಸ್. ಒಂದು ರೆಸ್ಟೋರೆಂಟಲ್ಲೇ ನಿರ್ಧಾರವಾಗಿ ಆಧಾರವಾಗಿರೋದು ಇಷ್ಟೊಂದು ಅಂಗಡಿಗಳು. ಒಂದು ರೆಸ್ಟೋರೆಂಟ್ ಇಲ್ಲಿದೆ ಅಂತಲೇ ಇಷ್ಟೊಂದು ಅಂಗಡಿಗಳಿಲ್ಲಿದೆ ಅಂತ ನದೆಲ್ಲ ಹೇಳ್ತಿದ್ದಾನೆ. ಇಷ್ಟೊಂದು ಅರ್ಥ ಇಲ್ಲ, 4 ಅಂಗಡಿ ಇದೆ. ಇರಲಿ ಬಿಡು, 4 ಏನಾಯಿತು? ರಂಡಿ ಅಂತ ಹೇಳಿದ್ರು ಅಂಗಡಿ, ನನಗೇನಂತ ಅರ್ಥ ಆಗಿಲ್ಲ. ಸ್ಟ್ರೈಟ್ ಹೋಗೋ. ಹೋಗಲಿ. ಏಯ್, ಟಾರ್ಚ್ ನೀನು ಆಗ್ತಾ ಇರೋದು, ನಾನು ಹಿಂದೆ ಬರಬೇಕು. ಮಸ್ತಾಗಿದೆಯಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕಿದು. ಹಾಂ, ನೈಟ್ ಲೈಫ್ ಇನ್ ಗೋವಾ ಅದ್ಭುತ. ಇನ್ ಅಂಜುನ ರೂಮ್ಸ್ ಅವೈಲೇಬಲ್. ರೋಡ್ ಇಲ್ಲೇ ಬಂದ್ಬಿಡ್ಬೇಕಾಗಿತ್ತು. 5,000 ರೂಪಾಯಿ ಒಂದು ರೂಮ್ಗೆ. ಹೋದ್ರೆ ಹೋಗಿ ಎಂಜಾಯ್ಮೆಂಟ್ ಇರ್ತದಲ್ಲ. ಕಾಸು ಹೋಗ್ತಾನೆ ಇದೆಯೋ? ಹಾಂ, ನೀನು ಎಂಜಾಯ್ ಮಾಡ್ತಿಲ್ಲ. ನೀನು ಬೇರೆ ರೂಮಲ್ಲಿ ಬಿದ್ದಿರೋಕೆ ನೀನು ಇಷ್ಟೆಲ್ಲ ಮಾತಾಡ್ತೀಯ ಅಂದರೆ ನಾನು ಇಷ್ಟೆಷ್ಟು ಮಾತಾಡ್ಬೇಕು ಹೇಳು? ಯಾಕೆ? ನೀನು ಬೇರೆ ರೂಮಲ್ಲಿ ಬಿದ್ದಿರ್ತೀನಿ ಅಂತ ಹೇಳ್ತಿದ್ಯಾ? ಕೆಲವ್ರು ಇರ್ತಾರೆ ಡ್ಯೂಟ್ ಗಾಯ್ಸ್. ಅಂದರೆ ಇಲ್ಲಿಗೆ ಬಂದಮೇಲೆ ಇಲ್ಲೂ ಕೂಡ ಒಂದು ಶಾಪ್ ಸಿಕ್ತು, ನೋಡ್ಬೋದು ನೀವು. ನೈಸ್. 3 ಅಮಿಗೋಸ್ ಇದು ರೆಸ್ಟೋರೆಂಟು.
ಲೈಟಾಗಿ ಈಗ ಬೀಚೆಲ್ಲ ಕಾಣಿಸೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಬಟ್ ನಾವು 3 ಅಮಿಗೋಸಲ್ಲಿ ಎಂಟ್ರ್ ಆಗ್ತಿಲ್ಲ. ನಾವು ಹೋಗ್ತಿರೋದು ಕಾಲೇಜ್ ಆಫ್ ಗೋವಾ. ಕ್ಲಿಯರ್ ಆಗಿ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ವೇವ್ಸ್ ಬರೋದು ಕಾಣಿಸ್ತಾ ಇರ್ಬೋದು. ಎಸ್, that is Kalis. I'll try to go there and ಇಲ್ಲಿದ್ದೀನಿ ಆಲ್ರೆಡಿ. ವಾವ್, ಅಲ್ಲಿ ಕಾಣಿಸ್ತಾ ಇರೋದು ಕ್ಯಾಟಿಗಟ್ ಬೀಚ್. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರೋದು ಕಲೀಸ್ ರೆಸ್ಟೋರೆಂಟ್, ಒನ್ ಆಫ್ ದಿ ಓಲ್ಡೆಸ್ಟ್. ಅಪ್ಪರ್ ಡೆಕ್ ಎಲ್ಲ ಕೂಡ ಇದೆ ಇದಕ್ಕೆ, ಆ್ಯಂಡ್ ಲೋವರ್ ಇದೆ, ಕೆಳಗಡೆ ಕೂಡ ಇದೆ ಸೀಟಿಂಗ್ಸ್ ಆಪ್ಷನ್. ಕ್ಯಾಂಡಲ್ ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಆ್ಯಂಡ್ ಈ ನೈಟ್ ಟೈಮಲ್ಲಿ ಇಲ್ಲಿ ಬೀಚಿದ್ದು ಸೌಂಡು, ಬರ್ತಿರೋಂಥ ಅಲೆಗಳು, ವಾವ್, ಏನು ಹೇಳೋಕ್ಕಿಲ್ಲ, ಜಸ್ಟ್ ಎಕ್ಸ್ಪೀರಿಯನ್ಸಿಂಗ್ ಇಟ್. ನಾವು ಹೋಗ್ತಾ ಇದೀವಿ ಬಾರ್ಬಿಕ್ಯೂ ಟ್ರೈ ಮಾಡಿ, ಲೈವ್ ಆಗಿ ಬಾರ್ಬಿಕ್ಯೂನ ಹೇಗೆ ಪ್ರಿಪೇರ್ ಮಾಡ್ತಾರೆ ಕಲೀಸ್. ನಾನು ಜೊತೆಗೆ ಬರ್ತೀನಿ ಒಂದು ಹಾಫ್. ಇದು ಪಾಂಪ್ಲೆಟ್, ವೈಟ್ ಪಾಂಪ್ಲೆಟ್. 1000 for 1 piece. ಓಕೆ. ಫ್ರೆಶ್ ಆಗಿ ಹಂಗೆ ಮಾಡಿಕೊಡ್ತಾರಾ? All are fresh fishes, sir. Kal ka catch hai, aaj ka catch hai, sir. Nice. So these are all 1 piece, is it? No. This lying for the 1500. 1500. It is also 1500. These are medium prawns. These are 10 pieces for 1000. ತಿಂತೀಯಾ ಅದು? ಬಟ್ ಅದು ತುಂಬ ಚೂಯಿ ಇರುತ್ತೆ, ಅದೇ ಪ್ರಾಬ್ಲಮ್. ಟೈಗರ್ ಪ್ರಾನ್ ಚೆನ್ನಾಗಿರಲ್ಲ, ಬಟ್ ಅದು ಚೆನ್ನಾಗಿರುತ್ತೆ, ಕಿಂಗ್ ಪ್ರಾನ್. ನೀನು ತಿನ್ನು. How many are going for the What? fish? No, we have only two. Two people, we can go for this one. What is this fish? This Red? is red snapper. Traveler This is very rare fish. ये आपको हर जगह नहीं मिलेगा. रेड स्नैपर मेरे को पता है, खाया हूँ. अच्छा है ना? That's why ಟ್ರಾವೆಲರ್ನು ಚೆನ್ನಾಗಿರುತ್ತೆ. ಇದರಲ್ಲಿ ಬೋನ್ಸ್ ಇರಲ್ಲ ಜಾಸ್ತಿ, ಮಸ್ತಾಗಿರುತ್ತೆ. ಸರಿ, ಏನಾದರೂ ಒಂದು ತಗೋಣ. ಮಸಾಲೆ ಹಾಕಿ मसाला बना के ಬೇರೆ ಏನೇನಿಲ್ಲ ಒಳಗಡೆ ಡಿಶಸ್ಸು? ठीक है, मेरे को काम करो, ट्रैवलर दे देना. कौन सा वाला चाहिए? कौन सा लड़की पसंद है? कोई भी लड़की दे दो, मुश्किल नहीं है. जिंदगी में तो लड़की नहीं है. क्या रहेगा ना? सिर्फ झूठ बोलता है, कैमरा में है तो भी झूठ बोलता है, ऐसा ही है. ये ट्रैवलर एक दे दो, ठीक है. तो इसका मेकिंग कॉस्ट कुछ है क्या? मेकिंग चार्ज मेकिंग कॉस्ट कुछ नहीं, इसके साथ जितना फूड GST आता है 2.5. एक दिल्ली का, एक गोवा का 2.5. 5%. मतलब वो GST 5%. वो चलेगा, वो प्रॉब्लम वो नहीं. 5-20 रुपए का आएगा सर. ये बना रहा हूँ, ठीक है? हाँ, ठीक है. ये पूरा फ्रेश इंडियन मसाला मीडियम स्पाइसी बना रहा हूँ, कट करके आपका. ಯಾವುದು ಟೈಗರಾ? उसमें हाफ मिलेगा क्या? उतना हम लोग नहीं खा सकते, इसीलिए. सर लोग ये है ना, दिखने में इतना तक ईटेबल है. ये सर तो आप नहीं वो तो खाएगा. पता है मेरे को. लोग सर ये इतना पूरा बटरी रहेगा, आप मुंह में डालोगे ना वो सर बैनिश हो जाएगा. वो इतना बटरी रहता है वो. ನೀನು ಟ್ರೈ ಮಾಡ್ಬೇಕನ್ಸೇ ಮಾಡು, ನಾನು ಮುಟ್ಟೋದಿಲ್ಲ. ನಿನಗೆ ಎಷ್ಟು ಬೇಕು ಅಷ್ಟು ತಗೋ. सर ये इंडियन मसाला, इसको है ना बटर गले. आप एक काम कर दो, ये दे दो, अभी पहले मैं खा लूँगा. ओके सर, इनको बोल देना है बाद में. ಕಾಂಪ್ಲೇಟ್ ಟ್ರೈ ಮಾಡ್ತೀನಿ ಅಂದರೆ ಅದು ಚೆನ್ನಾಗಿರುತ್ತೆ, ಬಟ್ ಅದು ಸರಿಯಾಗಿರುತ್ತೆ. ಪಾಂಪ್ಲೆಟಲ್ಲಿ ಶೇಕ್ ಅಂಗಡಿಯಲ್ಲೂ ಸಿಗುತ್ತಲ್ಲ. ದಿಸ್ ಇಸ್ ಪಾಂಪ್ಲೆಟ್ ರೈಟ್? Yes.
ಫಿಶದ್ದು ಬಾರ್ಬಿಕ್ಯೂ ರೆಡಿ ಆಗುವಂಥ ಟೈಮಲ್ಲಿ ಮೀನ್ ವೇಲೆ ನಾವು ಇನ್ನೊಂದು ಐಟಮ್ನ ಆರ್ಡರ್ ಮಾಡಿದ್ವಿ. ಇದು ಕೂಡ ತುಂಬ ಚೆನ್ನಾಗಿತ್ತು. ಇಲ್ಲಿ ಚೀಸ್ ಬಾಲ್ಸ್ ಅದನ್ನು ತಿಂದು ವೆಯ್ಟ್ ಮಾಡ್ತಾ ಇರೋ ಅಷ್ಟರೊಳಗೆ ನಮ್ಮ ಫಿಶ್ ರೆಡಿಯಾಗಿ ಬಂದಿದೆ ಟೇಬಲ್ ಮೇಲೆ. ವಂಡರ್ಫುಲ್ಲಾಗಿ ಡೆಕೋರೇಟ್ ಮಾಡಿದರು, ಒಂದು ಸಲಾಡ್ ಹಾಕಿದರು, ಜೊತೆಗೊಂದು ಅದೇ ಕೋಲಲ್ಲೇ ಬರ್ನ್ ಮಾಡಿದಂತಹ ಸುಟ್ಟಿರೋಂಥ ಒಂದು ಆಲೂಗಡ್ಡೆ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಫಿಶ್ಶು ವಿತಿನ್ 5 ಮಿನಿಟ್ಸಲ್ಲೇ ಆ ಒಂದು ಫಿಶ್ಶಿನ ಗತಿ ಹಿಂಗಾಗಿತ್ತು. ಸೊ ಬ್ಯೂಟಿಫುಲ್ ಆಗಿತ್ತು, ಟೇಸ್ಟಿಯಾಗಿತ್ತು. ಅದನ್ನು ಮುಗಿಸಿ ನಾವು ವ್ಯೂಸ್ನ ಎಂಜಾಯ್ ಮಾಡ್ತಿದ್ದೀವಿ ಕರ್ಲೀಸ್ನ ಲೋವರ್ ಡೆಕ್ಕಿಂದ. ಏನು ಮಾಡೋಣ? ಹೋಗೋಣ, ಕೆಳಗಡೆ ಹೋಗೋಣ, ಬಾ ಕೆಳಗಡೆ ಹೋಗೋಣ. ಹೋಗ್ಬಿಡ ಪ್ರಾನ್ಸ್ ನೋಡ್ಕೊಂಬರೋಣ, ಬಾ ಎಲ್ಲೋ ಇರುತ್ತೆ, ಬಾ ಪ್ರಾನ್ಸ್ ನೋಡ್ಕೊಂಬರೋಣ, ಬಾ. ಹಾಂ ಹಾಕೊಂಬ. खत्म हो गया वो फिश. अच्छा लगा फिश? बहुत अच्छा था, परफेक्ट मसाला. ಏ ಫಿಶ್ ಹೆಂಗಿತ್ತು ಅಂತ ಹೇಳ, ಫೀಡ್ಬ್ಯಾಕ್ ಹೇಳ ಅವ್ರಿಗೆ. नहीं बारबेक्यू में डाल और ये तो अंदर है, दो पकड़ तो अंदर लेके जाओ. बहुत अच्छा था. कैसा व्यू? One last time, Curly's. ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಈವ್ನಿಂಗ್ಸ್ ಇಲ್ಲಿ ನಾನು ಸ್ಪೆಂಡ್ ಮಾಡಿದ್ದು ಗೋವಾಗೆ ಬಂದಮೇಲೆ ಅಂತ ನನಗೆ ಅನ್ನಿಸ್ತು. ಒಂದು ವೈಬ್ ಅಂತ ಹೇಳ್ಬೋದು. ಗೋವಾ ಓವರಾಲ್ ನನಗೆ ಏನು ಎಕ್ಸ್ಪೀರಿಯೆನ್ಸ್ ಆಗ್ತಿದೆ ಇಷ್ಟು ದಿನ ಆದಮೇಲೆ ಅಂತ ಹೇಳಿದ್ರೆ, ಇಲ್ಲಿನ ಒಂದು ವೈಬೇನೇ ಇಲ್ಲಿಗೆ ಬರೋದಕ್ಕೆ ನಮ್ಮನ್ನ ಅಟ್ರ್ಯಾಕ್ಟ್ ಮಾಡುತ್ತೆ. ಆ್ಯಂಡ್ ಆ ಒಂದು ವೈಬೇನೇ ಇಲ್ಲಿರೋದಕ್ಕೂ ಇಷ್ಟಪಡಿಸುತ್ತೆ. ಸೊ ಹೋಪ್ ವೀಡಿಯೋಗಳಲ್ಲಿ ನಿಮಗೆ ಕೂಡ ಆ ಒಂದು ವೈಬ್ ಸಿಗೋ ಥರ ಕವರ್ ಮಾಡೋಕ್ಕೆ ನನ್ನ ಕೈಲಾಗಿದೆ ಅಂತ, ವ್ಯೂಸ್ನ ತೋರ್ಸೋಕ್ಕಾಗಿದೆ ಅಂತ. ವಿಡಿಯೋ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬರ್ ಫ್ಯಾಮಿಲಿಯಲ್ಲಿ ಜಾಯ್ನ್ ಆಗಿ ಇನ್ನೂ ಜಾಸ್ತಿ ಸಫಾರಿಗಳು ಮಾಡೋಣ. ಹಿಡಿದ್ಬಿಟ್ಟು ಏನಪ್ಪ ಮಾಡ್ತೀಯ? ನೋಡ್ಕೊಡೋಣ. We are done with Curly's.